ಕನ್ಸ್ಟ್ರಕ್ಷನ್ ವರ್ಕಿಗೆ ಪ್ಲಾಸ್ಟ್ರಿಂಗ್ ವರ್ಕ್ ಬಂದಿದೆ. ಪ್ಲಾಸ್ಟ್ರಿಂಗಿನೇ 90% ಮುಗಿದಿದೆ, ಸ್ವಲ್ಪ ಮಾತ್ರ ಬಾಕಿ ಇದೆ. ಬನ್ನಿ ನೋಡೋಣ ಪ್ಲ್ಯಾನ್ ಹೇಗಿದೆ, ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಒಳಗಡೆ ಬಂದ ತಕ್ಷಣ ಲೆಫ್ಟ್ ಸೈಡ್ಗೆ ದೇವ್ರ ಮನೆ ಇದೆ, ಅದ್ರ ಪಕ್ಕ ಕಿಚನ್ ಇದೆ. ಕಿಚನ್ ವರ್ಕು ಇನ್ನೂ ನಡೀತಾ ಇದೆ, ಟೈಲ್ಸ್ ಏನೂ ಆಗಿಲ್ಲ. ಅದಾದಮೇಲೆ ಇಲ್ಲಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ಇದೆ, ಎರಡು ಸಪ್ರೇಟ್ ಇದೆ. ಇದೊಂದು ಚಿಕ್ಕ ಪ್ಯಾಸೇಜು, ಇಲ್ಲಿ ಸಿಂಕು ಮತ್ತು ಮಿರರ್ ಬರುತ್ತೆ. ಇದೊಂದು ಸ್ಟೋರೇಜು. ಇದು ಕೆಳಗಡೆ ಗೆಸ್ಟ್ ರೂಮ್ ಥರ, ಕೆಳಗಡೆ ಗೆಸ್ಟ್ ರೂಮ್ ಥರ ಒಂದು ರೂಮ್ ಮಾಡಿದ್ವಿ. ಇಲ್ಲಿ ವಾಲ್ ಟು ವಾಲ್ ಟಿ ವಿ ಯೂನಿಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಸೀಲಿಂಗಲ್ಲಿ ಯಾವುದೇ ಥರ ವರ್ಕ್ ಮಾಡಿಸಿಲ್ಲ, ಪ್ಲೇನ್ ಸೀಲಿಂಗ್ ಬಿಟ್ಟಿದ್ದೀನಿ, ಗಾರ್ನಿಷ್ ಮಾತ್ರ ಇದೆ. POP ಮಾಡಿಸೋ ಐಡಿಯಾ ಇಲ್ಲ, ಹಂಗೆ ಪ್ಲೇನು ಚೆನ್ನಾಗಿದೆ ಅಂತ ಪ್ಲೇನ್ ಬಿಟ್ಟಿದ್ವಿ. ಇದು ಇಂಟರ್ನಲ್ ಸ್ಟೇರ್ ಕೇಸ್ ಇದೆ. ಫಸ್ಟ್ ಫ್ಲೋರ್ಗೆ ಬಂದರೆ ಲೆಫ್ಟ್ ಸೈಡು ಮಾಸ್ಟರ್ ಬೆಡ್ರೂಮ್ ಇದೆ. ಇಲ್ಲಿಗೆ ಒಂದು ಹುಕ್ ಹಾಕ್ಸಿದ್ದೀವಿ, ಉಯ್ಯಾಲೆ ಹಾಕಿದ್ರೆ ಇರಲಿ ಅಂತ. ಅದ್ರ ಪಕ್ಕ ಬಾತ್ರೂಮ್ ಮತ್ತು ಟಾಯ್ಲೆಟ್ ರೂಮ್ ಒಂದು. ಇಲ್ಲಿ ವಾಷಿಂಗ್ ಮಿಷಿನ್ ಮತ್ತು ಸಿಂಕ್ ಪಾಯಿಂಟ್ ಇದೆ. ಒಳಗಡೆಯಿಂದ ಸ್ಟೇರ್ ಕೇಸ್ ಮಾಡಿಸಿಲ್ಲ, ಇಂಟರ್ನಲ್ ಸ್ಟೇರ್ ಕೇಸ್ನ ಟೆರೆಸ್ಗೆ ಮಾಡಿಸಿಲ್ಲ. ಹೆಡ್ರೂಮ್ ಹೋದರೆ ಟೆರೆಸ್ ಪೂರ್ತಿ ಜಾಗ ಆಕ್ಯುಪೈ ಆಗುತ್ತೆ ಅಂತ ಮಾಡಿಸಿಲ್ಲ, ಪೂರ್ತಿ ಟೆರೆಸ್ ಆಗಿಬಿಟ್ಟಿದ್ದೀವಿ. ಇದೊಂದು ಗಾಳಿ ಮತ್ತು ಬೆಳಕಿಗೆ ಅಂತ ಒಂದು ವಿಂಡೋ ಹಾಕ್ಸ್ಕೊಂಡಿದ್ವಿ. ಇದು ಫ್ರೆಂಡ್ಸ್ ಕಿಡ್ಸ್ ರೂಮ್ ಅಂತ, ಮಕ್ಕಳಿಗೆ ಚಿಕ್ಕ ರೂಮು, ತುಂಬ ದೊಡ್ಡದಿಲ್ಲ, ಮೀಡಿಯಮ್ ಸೈಜ್ ಇದೆ. ಸಿಟ್ಔಟ್ಗೆ ಅಂತ ಕ್ಯಾಂಡಿಲಿವರ್ ಬಾಲ್ಕನಿ ಮಾಡಿಸಿದ್ದು, 5 feet ಅವ್ರಿಗೆ ಕ್ಯಾಂಡಿಲಿವರ್ ಬಾಲ್ಕನಿ ಇದೆ. ಟೆರೆಸ್ಗೆ ಸ್ಟೇರ್ ಕೇಸು, ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಮಾಡಿಸ್ಕೊಂಡಿದ್ದೀನಿ. ಇಂಟರ್ನಲ್ ಬೇಡ ಅಂತೇಳಿ ಎಕ್ಸ್ಟರ್ನಲ್ ಸ್ಟೇರ್ ಕೇಸು, ಮೆಟಲ್ ಸ್ಟೇರ್ ಕೇಸ್, ಐರನ್ ಸ್ಟೇರ್ ಕೇಸ್ ಮಾಡಿಸ್ಕೊಂಡಿದ್ದೀನಿ. ಟೆರೆಸ್ ಮೇಲೆ ಬಂದರೆ ಪೂರ್ತಿ ಟೆರೆಸ್ ಓಪನ್ ಇದೆ. ಟೆರೆಸ್ ಮೇಲೆ ಏನು ಹೆಡ್ ರೂಮ್ ಆಗಲಿ ಬೇರೆ ಏನೂ ಆಗಲಿ ಮಾಡಿಲ್ಲ. ಇದೊಂದು ಮಾತ್ರ ಈ ಸ್ಪೇಸು, 2 ಕಡೆ ಗೋಡೆ ಮತ್ತು 2 ಕಡೆ ಓಪನ್ ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಿಸಿದ್ವಿ. ಅಕಸ್ಮಾತ್ ನೆಕ್ಸ್ಟ್ ಏನಾದರೂ ರೂಮ್ ಬೇಕು ಅಂತಂದರೆ ರೂಮ್ ಮಾಡ್ಬೋದು. ಅದ್ರ ಮೇಲ್ಗಡೆ ಟ್ಯಾಂಕ್ ರೂಮ್ ಮತ್ತು ಓವರ್ ಹೆಡ್ ಟ್ಯಾಂಕ್ ಮತ್ತು ಸೋಲಾರ್ಗೆ ಸ್ಪೇಸ್ ಇದು. ಇದು ನೋಡಿ ನಮ್ಮ ಲೇಔಟ್ ವ್ಯೂ.